ನಮಸ್ಕಾರ ವೀಕ್ಷಕರೇ. ಎಲೆಕ್ಟ್ರೋ ಹೋಮಿಯೋಪತಿ, ಈ ಒಂದು ಎಲೆಕ್ಟ್ರೋ ಹೋಮಿಯೋಪತಿ ಚಿಕಿತ್ಸಾ ಪದ್ಧತಿ ಇಟ್ಲಿದಂತ ಗೊತ್ತಾಯ್ತು ನಮಗೆ. ಸೊ ಡಾಕ್ಟರ್ ಕೌಂಟ್ ಸೀಸರ್ ಮೆಟ್ಟಿ ಅವರು ಮೂಲತಃ ಒಂದು ರಾಯಲ್ ಫ್ಯಾಮಿಲಿ ಅಂತ ಹೇಳಿದೆ. ಅವರು ಒಂದು ಸಂಸತ್ನಲ್ಲಿ ಮೆಂಬರ್ ಆಗಿದ್ರು ಅಂತ ಹೇಳಿದೆ. ಆದರೆ ಅವ್ರಿಗೆ ಈ ಒಂದು ಮೆಡಿಕಲ್ ಸೈನ್ಸ್ ಬಗ್ಗೆ ಯಾಕೆ ಒಲವು ಬಂತು ಅಂತಂದ್ರೆ, ಅವರು ದೊಡ್ಡ ಮನೆತನ, ದೊಡ್ಡ ಮನೆ, ದೊಡ್ಡ ಜಾಗ, ಗಿಡ ಮರಗಳು ಇರ್ತಕ್ಕಂಥದ್ದು, ಆಮೇಲೆ ಲಾನ್ ಇತ್ತು. ಅದೇ ಥರ ಅವ್ರ ಮನೆಯಲ್ಲಿ ಸಾಕಿದ ಕೆಲವೊಂದು ನಾಯಿಗಳು ಸಹಿತ, ಪ್ರಾಣಿಗಳು ಸಹಿತ, ಬೇರೆ ಬೇರೆ ಪ್ರಾಣಿಗಳಿದ್ದು. ಒಂದು ನಾಯಿ, ಅವರು ಸಾಕಿದ ನಾಯಿಗೆ ಒಂದು ಚರ್ಮದ ಸಮಸ್ಯೆ ಬಂದಿತ್ತು. ಆ ಚರ್ಮ ರೋಗ ಆಗಿತ್ತು. ಅದು ಪ್ರತಿದಿನ ಆ ಗಾರ್ಡನ್ ನಲ್ಲಿ ನೀರು ನಿಂತಿರ್ತಿತ್ತು. ಆ ನೀರಿನಲ್ಲಿ ಹೋಗಿ ಮಲಗ್ತಿತ್ತು. ಮೈ ಎಲ್ಲ ಆ ನೀರಿನಲ್ಲಿ ಉಳ್ಳಾಡ್ತಿತ್ತು, ಅಂದ್ರೆ ತಿಕ್ತಿತ್ತು. ಸೊ ವಾಪಸ್ ಬರ್ತಿತ್ತು. ಅದನ್ನ ಅವರು ಅಬ್ಸರ್ವ್ ಮಾಡ್ತಿದ್ರು. ನಮ್ಮ ನಾಯಿ ಅಲ್ಲಿ ಯಾಕೆ ಹೋಗಿ ಮಲಗ್ತೈತಿ ಅಂತ ಇವರು ಒಂದು ಕ್ವಶನ್ ಮೈಂಡ್ನಲ್ಲಿ. ಹಾಗೆ ನೋಡ್ತಾ 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 ಒಂದು ವಾರ ಕಳೆದ ನಂತರ ಆ ನಾಯಿ ಚರ್ಮದ ಮೇಲೆ ಆದಂತ ಆ ಸ್ಕಿನ್ ಡಿಸೀಸ್ ಕಂಪ್ಲೀಟ್ ಆಗಿ ವಾಸಿಯಾಗಿತ್ತು. ಅವಾಗ ಕೌಂಟ್ ಸೀಸರ್ ಮೆಟ್ಟಿಯವ್ರಿಗೆ ಏನಿದು ಗಾಯ ಎಲ್ಲ ಮಾದು ಹೋತು, ಯಾವುದು ನಾವು ಔಷಧಿಯನ್ನು ಚಿಕಿತ್ಸೆಯನ್ನು ಕೊಟ್ಟಿಲ್ಲ ಅಂತ ಅಂದ್ಕೊಂಡು ನೋಡಿದಾಗ, ಆ ಒಂದು ಜಾಗದಲ್ಲಿ ನೀರು ಬಂದು ನಿಲ್ತಿತ್ತು. ಸುತ್ತಮುತ್ತಲು ಇರ್ತಕ್ಕಂಥ ಆ ಸಸ್ಯಗಳು, ಇವು ಔಷಧೀಯ ಸಸ್ಯಗಳಂತ ಅವ್ರಿಗೆ ಗೊತ್ತಾಯ್ತು. ಅಂದ್ರೆ ಆ ನೀರಿನ ಗಿಡ ಮರಗಳ ತಪ್ಪಲ ಬಿದ್ದಿರ್ತಿತ್ತು, ಆ ನೀರಿನಲ್ಲಿ ಕೊಳತಂಗಾಗಿರ್ತಿತ್ತು. ಅದು ಒಂದು ಪ್ರೊಸೆಸ್ ಅವರು ಕಂಡುಕೊಂಡ್ರು. ಅಂದ್ರೆ ಈ ಕೊಳದ ನೀರಿನಲ್ಲಿ ಔಷಧೀಯ ಶಕ್ತಿ ಇದೆ ಅಂತೇಳಿ ಕಂಡುಕೊಂಡ ನಂತರ, ಅಂದ್ರೆ ನಮ್ಮ ಸುತ್ತಮುತ್ತಲು ಸಾಕಷ್ಟು ಔಷಧಿ ಗಿಡಗಳದಾವ. ಈ ಗಿಡಗಳಿಂದ ಅಂದ್ರೆ ಒಂದು ಶಕ್ತಿ ಇದೆ. ಆ ಗಿಡ ಮರಗಳಲ್ಲಿ, ತಪ್ಪಲದಲ್ಲಿ, ಅಂದ್ರೆ ಸಸ್ಯಗಳಲ್ಲಿ ಒಂದು ಶಕ್ತಿ ಇದೆ. ಈ ಶಕ್ತಿಯಿಂದ ಗುಣಪಡಿಸ್ಬೋದು, ಇನ್ನೂ ಬೇರೆ ಬೇರೆ ರೋಗಗಳಿಗೆ ಸಹಿತ ಉಪಯೋಗ ಆಗಬಹುದು ಅಂತೇಳಿ ಅವ್ರು ಏನ್ ಮಾಡಿದ್ರು ಅಂದ್ರೆ, ಸಸ್ಯಗಳ ಬಗ್ಗೆ ಅಧ್ಯಯನ ಮಾಡಿದ್ರು. ಜೊತೆಗೆ ಮಾನವನ ಶರೀರ ಶಾಸ್ತ್ರ, ಅಂಗರಚನಾ ಶಾಸ್ತ್ರ ಎಲ್ಲವನ್ನು ಅವರು ಅಭ್ಯಾಸ ಮಾಡಿದ್ರು. ಅಭ್ಯಾಸ ಮಾಡಿ ಅಲೋಪತಿ ಇರ್ಬೋದು, ಹೋಮಿಯೋಪತಿ ಇರ್ಬೋದು, ಎಲ್ಲ ಸಿಸ್ಟಮ್ ಬಗ್ಗೆ ತಿಳ್ಕೊಂಡು ರಿಸರ್ಚ್ ಶುರು ಮಾಡಿಕೊಂಡ್ರು. ಆ ರಿಸರ್ಚ್ ಶುರು ಮಾಡಿಕೊಂಡು ಅದರಲ್ಲಿ 115 ಪ್ಲಾಂಟ್ಗಳನ್ನ ಮಾತ್ರ ಅವರು ಸೆಲೆಕ್ಟ್ ಮಾಡಿಕೊಂಡ್ರು. 115 ಆ 115 ಪ್ಲಾಂಟ್ನಲ್ಲಿ 38 ರೆಮಿಡಿಗಳನ್ನ ಮಿಕ್ಸ್ ಆಗಿ ತಯಾರು ಮಾಡಿದ್ರು. ತಯಾರು ಮಾಡಿ ಆ ಔಷಧಿಯನ್ನ 1865ರಲ್ಲಿ ಪ್ರಥಮ ಬಾರಿಗೆ ಜನಗಳಿಗೆ ಉಚಿತವಾಗಿ ಕೊಡ್ಲಿಕ್ಕೆ ಶುರು ಮಾಡಿಕೊಂಡ್ರು. ಒಂದು ಒಳ್ಳೆ ರಿಸಲ್ಟ್ ಶುರುವಾಯಿತು. ಅಂದ್ರೆ ಈ 100% ಸಸ್ಯಗಳಿಂದ ತಯಾರಾದಂಥ ಒಂದು ಔಷಧಿ ಪದ್ಧತಿ ಜನಕ್ಕೆ ಯಾವುದೋ ಒಂದು ಹಾರ್ಮ್ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು.